ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಒಂದು ತರಗತಿಯಲ್ಲಿ ಕರ್ನಾಟಕದ ಆರ್ಥಿಕ ಸಮೀಕ್ಷೆಯಲ್ಲಿ 10ನೇ ಅಧ್ಯಾಯವಾದಂತಹ ಆರ್ಥಿಕ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿ ಇದೆ ಕರ್ನಾಟಕದ ಒಂದು ಆರ್ಥಿಕ ಸಮೀಕ್ಷೆಯಲ್ಲಿ ಅನ್ನೋದರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಗಮನಿಸೋದಾದ್ರೆ, ಇಲ್ಲಿ ವಿದ್ಯುತ್ ಉತ್ಪಾದನೆಗೆ ಸಂಬಂಧಿಸಪಟ್ಟಂತೆ ಯಾವ ರೀತಿಯಾದಂತಹ ಸೌಕರ್ಯಗಳಿದೆ ಅನ್ನೋದರ ನೋಡ್ತಾ ಹೋಗೋಣ. ಇಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ವಲಯದ ಈ ವಿದ್ಯುತ್ ಶಕ್ತಿ ಅನ್ನುವಂತಹ ಒಂದು ನಾ ಮಾಡಿದಂತ ಹಿಂದೆ ಭೂಗೋಳಶಾಸ್ತ್ರದಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೆ. ಖಾಸಗಿ ಮತ್ತು ವಲಯದಿಂದ ಮತ್ತು ಸಾರ್ವಜನಿಕ ವಲಯಗಳಿಂದ ಎಷ್ಟು ಪ್ರಮಾಣದ ವಿದ್ಯುತ್ ಅನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನೋದಂತ ನೋಡಿದ್ದೀವಿ ನಾವು. ಅದು ಹಳೆ ಡಾಟಾ ಬೇಸ್ ಅಲ್ಲಿ ಇರುವಂತದ್ದು. ಬಟ್ ಇಲ್ಲಿ 2023ರ ಅಪ್ಡೇಟ್ ಪ್ರಕಾರವಾಗಿ ನೋಡೋದಾದ್ರೆ, ಖಾಸಗಿ ಮತ್ತು ಸಾರ್ವಜನಿಕ ವಲಯಗಳ ಒಂದು ವಿದ್ಯುತ್ ಸ್ಥಾಪಿತ ಸಾಮರ್ಥ್ಯ ಅನ್ನುವಂಥದ್ದು ನೋಡೋದಾದ್ರೆ 32,403.70 ಮೆಗಾವ್ಯಾಟ್ ಒಂದು ಹೊಂದಿರುವಂಥದ್ದು. ಇವೆರಡು, ಇದು ಸಾರ್ವಜನಿಕ ಮತ್ತು ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್ ಇವೆರಡೂ ವಲಯಗಳಿಂದ ಬಂದಂತಹ ಒಂದು ವಿದ್ಯುತ್ ಸಾಮರ್ಥ್ಯ. ಇನ್ನು ನವೀಕರಿಸಬಹುದಾದಂತಹ ಇತರ ಒಂದು ಇಂಧನಗಳ ಮೂಲದಿಂದ 47.48 ಒಂದು ವಿದ್ಯುತ್ ಸಾಮರ್ಥ್ಯವನ್ನ ಹೊಂದಿರುವಂಥದ್ದು. ನಾವು ವಿದ್ಯುತ್ ಶಕ್ತಿಯನ್ನ ಪಡ್ಕೊಳ್ಳುವಂಥದ್ದು ಹಲವು ವಲಯಗಳಿಂದ ಪಡ್ಕೊಂತೀವಿ. ಜಲ, ಪವನ, ಶಾಖೋತ್ಪನ್ನ, ಸೌರ, ಹೀಗೆ ಹಲವು ಭಾಗಗಳಿಂದ ವಿದ್ಯುತ್ ಅನ್ನ ಪಡ್ಕೊಳ್ಳುವಂಥದ್ದು ನಾವು ಗಮನಿಸ್ತಾ ಬರುವಂಥದ್ದು. ಈ ವಲಯಗಳಿಂದ ಯಾವ್ಯಾವ ಪ್ರಮಾಣದಲ್ಲಿ ನಾವು ಪಡಿತಾ ಇದೀವಿ ಅನ್ನುವಂಥದ್ದು ಇಲ್ಲಿ ನೀಡಲಾಗಿರುವಂಥದ್ದು. ಇನ್ನು ನಂತರದಲ್ಲಿ 2022-23ರ ಮಾಹಿತಿ ಅನ್ವಯ ಯಾವ ಯಾವ ಕ್ಷೇತ್ರಕ್ಕೆ ವಿದ್ಯುತ್ ಪ್ರಮಾಣ ಹೆಚ್ಚಿಗೆಯಾಗಿ ಹೋಗ್ತಾ ಇದೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಮೊದಲನೇದಾಗಿ ಕೃಷಿ ಕ್ಷೇತ್ರಕ್ಕೆ 34.21% ಒಂದು ಬಳಕೆ ಆಗ್ತಾ ಇರುವಂಥದ್ದು ನಾವು ನೋಡ್ತೇವೆ. ನಂತರದಲ್ಲಿ ವಿದ್ಯುತ್ ಬಳಕೆಯಲ್ಲಿ ಅತಿ ಹೆಚ್ಚು ಹೊಂದಿದಂತಹ ಒಂದು ಕ್ಷೇತ್ರ ಅನ್ನುವಂಥದ್ದು ಕೃಷಿ. ನೋಡಿ, ಅದಕ್ಕೂ ಕೂಡ ಅತಿಯಾಗಿ ಹೆಚ್ಚಾಗಿ ಹೊಂದಂಥದ್ದು ಕ್ಷೇತ್ರ ಕೃಷಿ. ಹಾಗೆ ಅತಿ ಕಡಿಮೆ ಶುಲ್ಕವನ್ನ ಪಾವತಿಸುವಂತಹ ಕ್ಷೇತ್ರ ಕೂಡ ಕೃಷಿ ವಲಯ ಆಗಿರುವಂಥದ್ದು. ಈಗ ಎರಡನೇ ಕ್ಷೇತ್ರ ಅಂತ ಬಂದಾಗ ಗೃಹ ಬಳಕೆ ಅನ್ನುವಂಥದ್ದು 23.60 ಇರುವಂಥದ್ದು. ಆದರೆ ವಿದ್ಯುತ್ ಬಳಕೆಯ ಶುಲ್ಕ ಪಾವತಿಯಲ್ಲಿ ವಾಣಿಜ್ಯ ಗ್ರಾಹಕರು ಅತಿ ಹೆಚ್ಚು ಶುಲ್ಕವನ್ನ ಕೊಡ್ತಾ ಇರುವಂಥದ್ದು. ಅಂದ್ರೆ ಗೃಹ ಬಳಕೆ, ಕೈಗಾರಿಕೆಗೆ ಬಳಕೆ ಆಗ್ತಾ ಇರುವಂತಹ ಒಂದು ವಿದ್ಯುತ್ ಪ್ರಮಾಣ ಏನಿದೆ, ಇದು ಅತಿ ಹೆಚ್ಚು ಶುಲ್ಕವನ್ನ ಪಾವತಿಸ್ತಾ ಇರುವಂಥದ್ದು. ಅತಿ ಕಡಿಮೆ ಅಂತ ಬಂದ್ರೆ ಕೃಷಿ, ಅತಿ ಹೆಚ್ಚಾಗಿ ಬಳಸ್ತಿರುವಂತಹ ವಿದ್ಯುತ್ ಶಕ್ತಿ ಅಂದ್ರೂ ಕೂಡ ಕೃಷಿ ಅನ್ನುವಂಥದ್ದು ನಾವು ನೋಡ್ತಾ ಬರ್ತೇವೆ. ಇನ್ನು ಒಂದು ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ರೀಸೆಂಟ್ ಆಗಿ ಒಂದು ಯೋಜನೆ ಕೂಡ ಬಂತು. 2023ರ ಜುಲೈ ತಿಂಗಳಿಂದ ಬಂದಂತಹ ಗೃಹ ಜ್ಯೋತಿ ಯೋಜನೆ ಏನಿದೆ, ಅದು ಕೂಡ ನಿಮ್ಗೆಲ್ಲ ತಿಳಿದಿರೋ ಒಂದು ಪ್ರತಿ ಮನೆಗೆ 200 ಯೂನಿಟ್ಗಳನ್ನ ಗರಿಷ್ಠ ಬಳಕೆಗೆ ಮಿತಿಗೆ ಒಳಪಟ್ಟು ಪ್ರತಿ ತಿಂಗಳು ಕೂಡ ಒಂದು ಉಚಿತ ವಿದ್ಯುತ್ ಸರಬರಾಜು ಮಾಡುವಂತಹ ಯೋಜನೆಯನ್ನ ನಾವು ನೋಡ್ತಾ ಬರುವಂತದ್ದು. ಇಲ್ಲಿ ಒಂದು ಶೇಕಡ ಪ್ರಮಾಣವನ್ನ 33ರಿಂದ 35ರ ಒಂದು ಹೊರಸೂಸುವಿಕೆಯ ತೀವ್ರತೆಯನ್ನು ಕಡಿಮೆ ಮಾಡುವಂತಹ ಒಂದು ಕೆಲಸ, ಏನ್ ಬಳಕೆ ಆಗ್ತಾ ಇರುವಂತಹ ಇಂಧನಗಳ ಒಂದು ದಕ್ಷತೆಯನ್ನು ಕಡಿಮೆ ಮಾಡುವಂತಹ ಒಂದು ಗುರಿಯನ್ನ ಸರ್ಕಾರ ಹೊಂದಿರುವಂತದ್ದು ನಾವು ನೋಡ್ತಾ ಬರ್ತೇವೆ. ಇನ್ನು ರೈತ ಸೌರ ಶಕ್ತಿ ಮೇಳ ಅನ್ನುವಂಥದ್ದು ನಾವು ನೋಡ್ತಾ ಬರ್ತೇವೆ. ಇಲ್ಲಿ 2024ರ ಒಂದು ಮಾರ್ಚ್ 9ರಂದು ಬೆಂಗಳೂರಿನ ಜಿಕೆವಿಕೆ ಆವರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿರುವಂಥದ್ದು. ಅಂದ್ರೆ ರೈತರಿಗೆ ಸೌರಚಾಲಿತ ಪಂಪ್ಸೆಟ್ಗಳನ್ನ ಒಂದು ತರುವಂತಹ ಯೋಜನೆ, ಸಬ್ಸಿಡಿಯಲ್ಲಿ ಕೊಡುವಂತಹ ಯೋಜನೆ ಈ ಒಂದು ಯೋಜನೆ ಆಗಿರುವಂಥದ್ದು. ಈ ಯೋಜನೆಗೆ ಕುಸುಮ ಬಿ ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ 7.5 HP
HP ಸಾಮರ್ಥ್ಯದ ಒಂದು ಸೌರ ಪಂಪ್ ಸೆಟ್ಗೆ 30% ಸಹಾಯಧನವನ್ನ ಕೇಂದ್ರ ಸರ್ಕಾರದಿಂದ ಕೊಡಲಾಗುತ್ತೆ. ರಾಜ್ಯ ಸರ್ಕಾರ 50% ಒಂದು ಸಹಾಯಧನವನ್ನ ನೀಡುತ್ತೆ. ನಂತರ ಇನ್ನು 20% ಏನಿದೆ ಅದು ರೈತರ ಹಾಕೋಬೇಕಾಗತ್ತೆ. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕುಸುಮ ಬಿ ಯೋಜನೆ ಅಡಿಯಲ್ಲಿ ಈ ಒಂದು ಹೇಳಿಕೆ ರೂಪದ ಕ್ವಶನ್ಗಳು ಬರೋ ಸಾಧ್ಯತೆ ಇರುತ್ತೆ. ಇದು ಒಂದು ಕೇಂದ್ರ ಸರ್ಕಾರದ ಯೋಜನೆಯಾಗಿರುತ್ತೆ. ಇದರಲ್ಲಿ ಸಹಾಯಧನ ಅಂತ ಬಂದಾಗ ಕೇಂದ್ರ ಸರ್ಕಾರ ಎಷ್ಟು ಪ್ರಮಾಣದ ಒಂದು ಸಹಾಯಧನ ನೀಡುತ್ತೆ? 30% ಕೇಂದ್ರ ಸರ್ಕಾರ ನೀಡಿದ್ರೆ ಇನ್ನು 50% ರಾಜ್ಯ ಸರ್ಕಾರ ನೀಡುತ್ತೆ. ಇನ್ನು 20% ರೈತರಿಗೆ ಸಂಬಂಧಪಟ್ಟಂಥದ್ದು. ಈ ಒಂದು ಸೌರ ಮೇಳ ಸಮ್ಮೇಳನದಲ್ಲಿ, ರೈತ ಸೌರಶಕ್ತಿ ಮೇಳ ಸಮ್ಮೇಳನದಲ್ಲಿ ಇದೊಂದು ಯೋಜನೆಯನ್ನ ನಾವು ತಗೊಬಂದಿರೋದು ನೋಡ್ತೇವೆ. ಇನ್ನು ನಂತರದಲ್ಲಿ ಉದಯ್ ಯೋಜನೆ ಅನ್ನುವಂಥದ್ದು ವಿದ್ಯುತ್ ವಿತರಣಾ ಕಂಪನಿಗಳ ಒಂದು ಆರ್ಥಿಕ ನೀತಿ ಬದಲಾವಣೆಗಾಗಿ ರೂಪಿಸಿದಂತಹ ಯೋಜನೆ ಉದಯ್ ಯೋಜನೆ. ಉದಯ್ ಡ್ಯಾಶ್ ಬೋರ್ಡ್ ಅನ್ನುವಂತಹ ಒಂದು ಪೋರ್ಟಲ್ ನಲ್ಲಿ ಈ ಒಂದು ಯೋಜನೆ ಅನುಷ್ಠಾನ ಮಾಡಿರುವಂತಹ ಕರ್ನಾಟಕದ ಒಂದು ಮೊದಲ ರಾಜ್ಯ ಅನ್ನುವಂಥದ್ದು ನಾವು ನೆನ್ಪಿಟ್ಕೋಬೇಕಾಗತ್ತೆ. ವಿದ್ಯುತ್ ವಿತರಣಾ ಕಂಪನಿಗಳು ಕಾರ್ಯಾಚರಣೆ ಮತ್ತು ಆರ್ಥಿಕ ಸಾಮರ್ಥ್ಯವನ್ನ ಒಂದು ಸುಧಾರಿಸುವಂತಹ ಪ್ರಯತ್ನವನ್ನ ಈ ಯೋಜನೆ ಮಾಡುವಂಥದ್ದು. ಇಲ್ಲಿ ಕೇಂದ್ರ ಸರ್ಕಾರದ ಏಕೀಕೃತ ವಿದ್ಯುತ್ ಅಭಿವೃದ್ಧಿ ಯೋಜನೆ, ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮ ಜ್ಯೋತಿ ಯೋಜನೆಗಳ ಒಂದು ವಿದ್ಯುತ್ ವಿತರಣೆಗೆ ಸಂಬಂಧಪಟ್ಟಂತಹ ಯೋಜನೆ ಈ ಒಂದು ಯೋಜನೆ. ಅಂದ್ರೆ ವಿದ್ಯುತ್ ವಿತರಣಾ ಕಂಪನಿಗಳ ಆರ್ಥಿಕ ನೀತಿ ಬದಲಾವಣೆಗಾಗಿ ತಂದಂತಹ ಯೋಜನೆ ಇದಾಗಿರುವಂಥದ್ದು ಉದಯ್ ಯೋಜನೆ. ನಂತರ ನೋಡಿ ಬೆಳಕು ಕಾರ್ಯಕ್ರಮ. ಇದು 2021 ಸೆಪ್ಟೆಂಬರ್ 1ರಂದು ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಬಹಳ ಮುಖ್ಯವಾಗಿ ಗುರುತಿಸಿದಂತಹ ವಿದ್ಯುತ್ ಇಲ್ಲದೆ ಇರುವಂತಹ ಮನೆಗಳಿಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸುವಂತಹ ಯೋಜನೆ ತಗೊಬಂದಿರುವಂಥದ್ದು. ಬೆಳಕು ಕಾರ್ಯಕ್ರಮದ ಅಡಿಯಲ್ಲಿ ಬೆಳಕು ಲೈಟ್ ಈ ಕಾರ್ಯಕ್ರಮದ ಅಡಿಯಲ್ಲಿ ವಿದ್ಯುತ್ ಇಲ್ಲದಂತಹ ಮನೆಗಳಿಗೆ ಒಂದು ವಿದ್ಯುತ್ ಅನ್ನ ಸಂಪರ್ಕಿಸುವಂತಹ ಯೋಜನೆ ಬೆಳಕು ಕಾರ್ಯಕ್ರಮ 2021 ಸೆಪ್ಟೆಂಬರ್ 1ರಂದು ಬಂದಂತಹ ಯೋಜನೆ. ಇನ್ನು ನಂತರದಲ್ಲಿ ಗ್ರಾಮೀಣ ರಸ್ತೆ ಸಂಪರ್ಕಗಳು ಯೋಜನೆ ಅನ್ನುವಂಥದ್ದು ನೋಡೋದಾದ್ರೆ PMGSY ಈ ಒಂದು ಗ್ರಾಮೀಣ ರಸ್ತೆಗಳ ಒಂದು ದುರಸ್ತಿಗಾಗಿ ಈ ಕೆಲವು ಯೋಜನೆಗಳು ಬಂದಿರುವಂಥದ್ದು. ಗ್ರಾಮ ಸಡಕ್ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಒಂದು ಗ್ರಾಮೀಣ ಸಡಕ್ ಯೋಜನೆ ಆಗಿರಬಹುದು, ಇಂತಹ ಯೋಜನೆಗಳು ಬಂದಿದೆ. ಹಾಗೆ ಮುಖ್ಯಮಂತ್ರಿ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆ ಅನ್ನುವಂಥದ್ದು ಕೂಡ ಈ ಒಂದು ಯೋಜನೆಯಲ್ಲಿ ಸೇರಿರುವಂಥದ್ದು ನಾವು ನೋಡ್ತಾ ಬರ್ತೇವೆ. ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ಎಷ್ಟು ಕಿಲೋಮೀಟರ್ ಇದೆ? 7332 ರಾಷ್ಟ್ರೀಯ ಹೆದ್ದಾರಿ ಕಿಲೋಮೀಟರ್. ಹಾಗೆ ರಾಜ್ಯ ಹೆದ್ದಾರಿ ಅನ್ನುವಂಥದ್ದು 27,880 ಕಿಲೋಮೀಟರ್ ಉದ್ದದ ರಸ್ತೆಗಳನ್ನ ಒಂದು ಪ್ರಮುಖ ರಸ್ತೆ ಜಾಲವನ್ನ ಹೊಂದಿದೆ ಅನ್ನುವಂಥದ್ದು ಈ ಒಂದು ಯೋಜನೆಯಲ್ಲಿ ನಾವು ಗುರುತಿಸಲ್ಪಟ್ಟಿರುವಂಥದ್ದು. ಇನ್ನು ನಂತರದಲ್ಲಿ ಶಕ್ತಿ ಯೋಜನೆ, ಎಲ್ಲರಿಗೂ ಕೂಡ ಮೂಲ ಸೌಕರ್ಯ ಒದಗಿಸುವಂತಹ ಒಂದು ಶಕ್ತಿ ಯೋಜನೆ ಕೂಡ ನಾವು ನೋಡ್ತಾ ಬರ್ತೀವಿ. ಇಲ್ಲಿ ರಾಜ್ಯ ಸರ್ಕಾರ ಏನಿದೆ, ಕರ್ನಾಟಕ ರಾಜ್ಯ ಸರ್ಕಾರ 2023 ಜೂನ್ 11ರಂದು ಈ ಒಂದು ಯೋಜನೆಯನ್ನ ಪ್ರಕಟ ಮಾಡಿತು. ಇಲ್ಲಿ ಮಹಿಳೆಯರ ಸಬಲೀಕರಣಕ್ಕಾಗಿ ಸರ್ಕಾರ ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿರುವಂಥದ್ದು. ಲಿಂಗತ್ವ, ಅಲ್ಪಸಂಖ್ಯಾತರು, ವಿದ್ಯಾರ್ಥಿನಿಯರು ಎಲ್ಲಾ ರೀತಿಯಾದಂತಹ ಮಹಿಳೆಯರಿಗೆ ಒಂದು ಉಚಿತ ಬಸ್ ಅನ್ನ ನೀಡುವಂತಹ ಯೋಜನೆ KSRTC ಇಂದ ಬಂದಂತಹ ಯೋಜನೆ ಇದಾಗಿರುವಂಥದ್ದು ನಾವು ನೋಡ್ತಾ ಬರುವಂಥದ್ದು. ಫಲಾನುಭವಿಗಳು ಸೇವಾ ಸಿಂಧುವಿನ ಮೂಲಕವಾಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ಗಳನ್ನ ವಿತರಿಸುವ ಮೂಲಕವಾಗಿ ಈ ಯೋಜನೆಯನ್ನ ಪ್ರಾರಂಭ ಮಾಡಿರುವಂಥದ್ದು ನೋಡ್ತಾ ಬರ್ತೀವಿ. ಶಕ್ತಿ ಯೋಜನೆ ಮಹಿಳೆಯರಿಗೆ ಸಂಬಂಧಪಟ್ಟಂಥದ್ದು. ಸಾರಿಗೆ ಇಲಾಖೆ ಅನ್ನುವಂಥದ್ದು ನೋಡೋದಾದ್ರೆ ಇಲ್ಲಿ ನೋಂದಾಯಿತ ವಾಹನಗಳ ಸ್ಕ್ರಾಪಿಂಗ್ ನೀತಿ 2022ರ ಒಂದು ನೀತಿಯ ಪ್ರಕಾರವಾಗಿ ಹಳೆ ವಾಹನಗಳನ್ನ ನಾಶಪಡಿಸುವಂತಹ ಒಂದು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂಥದ್ದು ನಾವು ನೋಡ್ತಾ ಬರ್ತೇವೆ. ಇಲ್ಲಿ ಸಾರಥಿ 4 ತಂತ್ರಾಂಶದ ಅಡಿಯಲ್ಲಿ ಒಬ್ಬ ಆಧಾರಿತ ಆನ್ಲೈನ್
ಅನುಜ್ಞಾ ಪತ್ರವನ್ನ ನೀಡುವಂಥದ್ದು. ಹಾಗೆ ವಾಹನ 4 ತಂತ್ರಾಂಶವು ಕೂಡ ಈ ನೋಂದಣಿಗೆ ಸಂಬಂಧಪಟ್ಟ, ಅಂದ್ರೆ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತಹ ಪೋರ್ಟಲ್ಗಳನ್ನು ನೋಡುವಂಥದ್ದು. ವಾಹನ್ ವಾಹನ್ 4 ಅನ್ನುವಂಥದ್ದು. ಹಾಗೆ ಸಾರಥಿ ಪೋರ್ಟ್ ಕೂಡ, ಇವೆರಡು ಪೋರ್ಟ್ಗಳು ಏನಿದೆ ಇವುಗಳು ಆ ಅನುಜ್ಞಾ ಪತ್ರವನ್ನ ನೀಡುವಂಥದ್ದು ಅಥವಾ ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಒದಗಿಸುವಂತಹ ಕೆಲಸಗಳು ಈ ಒಂದು ಪೋರ್ಟಲ್ಗಳು ಮಾಡುವಂಥದ್ದು ನಾವು ನೋಡ್ತೇವೆ. ನೋಡಿ, KSRTC ಇಂದ ಕೆಲವೊಂದು ಬಸ್ಗಳು ಕೂಡ ಈಗ ರೀಸೆಂಟ್ ಆಗಿ ಬಿಟ್ಟಿರುವಂತದ್ದು. ಅಂಬಾರಿ ಉತ್ಸವ ಅನ್ನುವಂತಹ ಲಕ್ಸುರಿ ಬಸ್ಗಳು, ಐರಾವತ ಕ್ಲಬ್ ಕ್ಲಾಸ್, ಪಲ್ಲಕ್ಕಿ, ಅಶ್ವಮೇಧ, ಪಾಯಿಂಟ್ ಟು ಪಾಯಿಂಟ್, ಹಾಗೆ ವಿದ್ಯುತ್ ಚಾಲಿತ ಬಸ್ಗಳು, ನಮ್ಮ ಕಾರ್ಗೋ ಟ್ರಕ್ಗಳು, ಇವೆಲ್ಲ ರೀಸೆಂಟ್ ಆಗಿ 2022ರ ನಂತರದಲ್ಲಿ ಬಿಟ್ಟಂತಹ ಹಲವು ಬಸ್ಗಳನ್ನ, ಮಲ್ಟಿ ಬಸ್ಗಳನ್ನ ನಾವು ನೋಡ್ತಾ ಬರ್ತೀವಿ KSRTC ವತಿಯಿಂದ. ಮೂಲ ಸೌಕರ್ಯಗಳು ಅಂತ ಬಂದಾಗ ವಿದ್ಯುತ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಇಂತಹ ಯೋಜನೆಗಳು ಹೆಚ್ಚಿನದಾಗಿ ಬರುತ್ತೆ. ಇನ್ನು 2024ರ ಮಾರ್ಚ್ನಲ್ಲಿ ಈ ಸಮಸ್ಯೆಗೆ ಒಂದು KSRTCಯು ವತಿಯಿಂದ 2022-23ನೇ ಸಾಲಿನಿಂದ ಒಂದು 5 ರಾಷ್ಟ್ರೀಯ ಸಾರ್ವಜನಿಕ ಒಂದು ಬಸ್ ಪ್ರಶಸ್ತಿ ಕೂಡ ಲಭಿಸಿರುವಂತದ್ದು ನಾವು ನೋಡ್ತಾ ಬರ್ತೇವೆ. ಇಲ್ಲಿ ನೋಡಿ, KSRTC ವತಿಯಿಂದ 4 ಸಾರಿಗೆ ನಿಯಮಗಳಿಗೆ ಒಂದು ಪ್ರಶಸ್ತಿಯನ್ನ ಲಭಿಸಿರುವಂತದ್ದು ನೋಡ್ತೇವೆ. ಅಶ್ವಮೇಧ ಕ್ಲಾಸಿಕ್ ಬಸ್ ನಾನ್-AC ಇದೆ. ಹಾಗೆ ಮತ್ತು ಪಲ್ಲಕ್ಕಿ ಹೆಸರಿನ ನಾನ್-AC ಸ್ಲೀಪರ್ ಬಸ್ಗಳು ಕೂಡ ಈಗ ಒಂದು ಚಾಲನೆಗೊಂಡಿರುವಂತದ್ದು ನಾವು ನೋಡ್ತೇವೆ. ನೋಡಿ, ಇನ್ನೊಂದು ವಿಷಯ ನೋಡ್ಬೇಕಾಗುತ್ತೆ. KSRTCಯು 2024ನೇ ವರ್ಷವನ್ನ ಅಂದ್ರೆ ಈ ಇರುವಂತಹ ವರ್ಷವನ್ನ ಪ್ರಯಾಣಿಕ ಸ್ನೇಹಿತ ವರ್ಷ ಅಂತ ಕೂಡ ಒಂದು ಕರೆದಿರುವಂತದ್ದು. ಪ್ರಯಾಣಿಕ ಸ್ನೇಹಿತ ವರ್ಷ ಅಂತ ಕರೆದಿದೆ 2024ನೇ ವರ್ಷವನ್ನ. ಇನ್ನು ಮೂಲ ಸೌಕರ್ಯಕ್ಕೆ ಬಂದಂತೆ ಅಭಿವೃದ್ಧಿ, ಬಂದರು ಮತ್ತು ಒಳನಾಡು ಸಾರಿಗೆ ಇಲಾಖೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿರುವಂತದ್ದು ನೋಡ್ತೇವೆ. ಇಲ್ಲಿ 2023 ಫೆಬ್ರವರಿ 27ರಂದು ಕುವೆಂಪು ವಿಮಾನ ನಿಲ್ದಾಣವನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಿರುವಂತದ್ದು. ಅಂದ್ರೆ ಬೆಂಗಳೂರು ಟು ಶಿವಮೊಗ್ಗ ಮಾರ್ಗದಲ್ಲಿ ಈ ಒಂದು ವಿಮಾನ ಆರಂಭ ಮಾಡುತ್ತೆ ಸಂಚಾರವನ್ನ. ಇದು 2023ರಂದು 23ರಂದು ಚಾಲನೆಗೊಂಡಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಏರ್ ಸ್ಕ್ರಿಪ್ಟ್ ಗಳನ್ನ ಒಂದು ಅಭಿವೃದ್ಧಿಪಡಿಸುವಂತಹ ಚಿಂತನೆ, ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಒಂದು ನೌಕಾ ನೆಲೆಯಲ್ಲಿ ಸೀಬರ್ಡ್ ಅಲ್ಲಿ ಸಿವಿಲ್ ಎನ್ಕ್ಲೇವ್ ಗಳನ್ನ ಅಭಿವೃದ್ಧಿಪಡಿಸುವಂತಹ ಯೋಜನೆ ಕೂಡ ನಾವು ಈ ಒಂದು ಯೋಜನೆಯಲ್ಲಿ ತಂದಿರುವಂತದ್ದು ನೋಡಿ. ಮತ್ತೆ ಅಷ್ಟಲ್ಲದೆ ಕೂಡ ಉಡಾನ್ ಯೋಜನೆ ಅಡಿಯಲ್ಲಿ ವಾಯು ಸಂಪರ್ಕ ಮತ್ತು ಸಣ್ಣ ವಿಮಾನಗಳ ಅಭಿವೃದ್ಧಿ ಕೂಡ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಕೂಡ ಕೃಷಿ ವಲಯಕ್ಕೂ ಕೂಡ ಉತ್ತೇಜನ ನಿಧಿಗಳನ್ನ ನೀಡ್ತಾ ಇರುವಂತದ್ದು ನಾವು ನೋಡ್ತೀವಿ. ಸಿರಿಧಾನ್ಯಗಳನ್ನ ಪ್ರಚಾರ ಮಾಡುವಂಥದ್ದು, ಸಾವಯವ ಕೃಷಿಗಳನ್ನ, ಜೈವಿಕ ತ್ಯಾಜ್ಯಗಳನ್ನ ನಿರ್ವಹಣೆಯನ್ನ ಹೇಗೆ ಮಾಡಬೇಕು, ಹಾಗೆ ಕೃಷಿ ಮಾದರಿಗಳನ್ನ, ಹೊಸ ರೀತಿಯಾದಂತಹ ಯಂತ್ರೋಪಕರಣ ಪರಿಚಯಿಸುವಂಥದ್ದು, ಹಾಗೆ ಅಕ್ಕಿ ಮತ್ತು ಸೂಕ್ಷ್ಮಾಣು ಪ್ಲಾಸ್ಮಾ ಇಂತಹ ಒಂದು ಮೌಲ್ಯವನ್ನು ವರ್ಧಿಸುವಂಥದ್ದು, ಕೃಷಿ ಮೇಳಗಳನ್ನ ಅಭಿವೃದ್ಧಿಪಡಿಸುವಂಥದ್ದು, ಹೀಗೆ ಸಾಕಷ್ಟು ಆಹಾರದ ಮೇಳಗಳನ್ನ ಸಂಪರ್ಕಿಸುವಂಥದ್ದು, ತೋಟಗಾರಿಕೆ ಮೇಳಗಳನ್ನ, ಹೀಗೆ ಹಲವಾರು ಮೇಳಗಳನ್ನ ಅಭಿವೃದ್ಧಿಪಡಿಸಿ, ಜೊತೆಗೆ ಸಾವಯವ ಕೃಷಿಗೆ ಒತ್ತು ಕೊಟ್ಟು, ಜೊತೆಗೆ ವೈಜ್ಞಾನಿಕ ಕೃಷಿಗಳನ್ನ ಅಳವಡಿಸಿಕೊಂಡು ಡ್ರೋನ್ ಮೂಲಕವಾಗಿರ್ಬೋದು, ಒಂದು ಕೃಷಿಗೆ ಸಂಬಂಧಪಟ್ಟ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡುವಂತಹ ಒಂದು ಆಗಿರ್ಬೋದು, ಪ್ರೋಟೋಕಾಲ್ ನೀತಿಯನ್ನ ತೆಗೆದುಕೊಂಡು ಬಂದಿರುವಂತದ್ದು. ಇಂತಹ ಸಾವಿರಾರು ಕೃಷಿ ವಲಯದ ಉತ್ತೇಜನ ಕಾರ್ಯಕ್ರಮಗಳನ್ನು ಕೂಡ ಸರ್ಕಾರ ಹಮ್ಮಿಕೊಂಡಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ನೋಡಿ, 2023-24ರ ಒಂದು ಬಜೆಟ್ ನಲ್ಲಿ 5 ಲಕ್ಷವರೆಗೂ ಕೂಡ ಒಂದು ಸಾಲ ಸೌಕರ್ಯಗಳನ್ನ ನೀಡ್ತಾ ಬಂದಿರುವಂತದ್ದು ನಾವು ನೋಡ್ತಾ ಬರ್ತೀವಿ. ಅಲ್ಲಿ ಯಾವುದ್ರಲ್ಲಿ ಸಹಕಾರಿ ಸಂಘಗಳಲ್ಲಿ ಬಡ್ಡಿ 3% ಬಡ್ಡಿ ರೇಟ್ನಲ್ಲಿ 15 ಲಕ್ಷ ರೂಪಾಯಿವರೆಗೆ ಒಂದು ರೈತರಿಗೆ ಸಾಲವನ್ನ ದೊರಕಿಸಿಕೊಡುವಂಥದ್ದು.
ಅಥವಾ ಜೊತೆಗೆ ಕೃಷಿ ಉತ್ಪನ್ನಗಳನ್ನ ಸಾಗಿಸಲು ಆ ಒಂದು ಪಿಕಪ್ಗಳನ್ನ ಅಂದ್ರೆ ಒಂದು ವೆಹಿಕಲ್ ವಾಹನವನ್ನ ಖರೀದಿಸಲು ಸಾಲವನ್ನ ನೀಡುವಂಥದ್ದು. ಅದು 7 ಲಕ್ಷ ರೂಪಾಯಿವರೆಗೂ ಕೂಡ ಸಾಲ ಕೊಡುತ್ತಾರೆ. ಇದರಲ್ಲಿ ಶೇಕಡ 4 ಬಡ್ಡಿ ದರದಲ್ಲಿ 20 ಲಕ್ಷ ರೂಪಾಯಿಯನ್ನ ಗೋದಾಮ್ಗಳ ಅಂದ್ರೆ ಒಂದು ಶೆಡ್ಗಳನ್ನ ಮಾಡಿ ಅಥವಾ ಒಂದು ಕಟ್ಟಡವನ್ನ ಒಂದು ನಿರ್ಮಾಣಕ್ಕೆ 7 ಬಡ್ಡಿ ದರದಲ್ಲಿ 7 ಲಕ್ಷ ರೂಪಾಯಿವರೆಗೂ ಸಹಾಯಧನ ನೀಡುವಂಥದ್ದು. ಇದೆಲ್ಲ ರೈತರಿಗೆ ಕೊಡುವಂತಹ ಸಾಕಷ್ಟು ಮೂಲ ಸೌಕರ್ಯಗಳ ಯೋಜನೆಗಳನ್ನ ನಾವು ನೋಡ್ತಾ ಬರ್ತೀವಿ. ಇದಿಷ್ಟು ಈ ಒಂದು ತರಗತಿಯಾಗಿದ್ದು ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಅಧ್ಯಾಯದ ಬಗ್ಗೆ ಚರ್ಚೆ ಮಾಡೋಣ. ನಮಸ್ಕಾರ.